ಉಭಯ ಭಾಷಾ ಅನುವಾದಕರು, ಹಾಸ್ಯ ಲೇಖಕರು, ಜೊತೆಗೆ ವ್ಯಂಗ್ಯ ಚಿತ್ರಗಾರರು ಕೂಡ. ಪೋಷಕರಾಗಿ, ಕಾರ್ಟೂನಿಸ್ಟರಾಗಿ, ಸಂಘಟಕರಾಗಿ, ಭಾಷಣಕಾರರಾಗಿ ಅತ್ಯಂತ ಸರಳ ವ್ಯಕ್ತಿತ್ವ ಮೂಡುತ್ತಾ ಇರತಕ್ಕವರು ಬೇರೊಬ್ಬರಿಲ್ಲ. ಏನಂದ್ರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅತ್ಯತಿಷ್ಠ ದಶಾಂಗುಲಂ. ಒಬ್ಬ ವ್ಯಕ್ತಿಯ ದುಡಿಮೆ, ಅದರ ಆಳ ವಿಸ್ತಾರ, ಆ ವ್ಯಕ್ತಿ ಕಂಡಿರುವಂತಹ ದಿಗಂತಗಳು, ಸಮಾಜ, ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕಿದ್ರೆ ಆ ಎತ್ತರಕ್ಕೆ ಹೋಗ್ಬೇಕು. ಅದು ಕುವೆಂಪು ಅವರು ಹೇಳಿದಾರಲ್ಲ, ನಾನೇರಿದೆತ್ತರಕ್ಕೆ ನೀನೇರಬಲ್ಲೆಯ. ಕುವೆಂಪು ಪ್ರಶ್ನಿಸಿದ್ರು. ನಿಮ್ಮಂಥವರಿಗೆ ಪ್ರಶ್ನಿಸೋದಕ್ಕೆ ಮನಸ್ಸು ಬರೋದಿಲ್ಲ. ಯಾಕಂದರೆ ಕಾಲ ಅದು ಹಿಂದಕ್ಕೆ ಹೋಗ್ತದೋ ಮುಂದಕ್ಕೆ ಹೋಗ್ತದೋ, ನಿಂತಲ್ಲೇ ನಿಂತಿದೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇಲ್ಲ. ನೀವು ಜಾನಪದದ ಅಧ್ಯಯನವನ್ನು ಚೆನ್ನಾಗಿ ಮಾಡಿರುವಂಥದ್ದು, ಕಾದಂಬರಿಗಳನ್ನು ಬರೆದಿರುವಂಥದ್ದು, ಅನೇಕ ಪ್ರಶಸ್ತಿಗಳನ್ನು ಅಕಾಡೆಮಿಯಿಂದ ಪಡೆದಿರುವಂಥದ್ದು, ಆಮೇಲೆ ವಿದ್ಯಾರ್ಥಿಗಳೊಂದಿಗೆ ಇಡೀ ಜೀವನದಲ್ಲಿ ಉದ್ಯೋಗದಲ್ಲಿ ಇದ್ದ ವೇಳೆಯಲ್ಲಿ ಒಡನಾಡಿದ್ದು. ಆ ನಂತರ ಸರ್ಕಾರ ನಿಮ್ಮನ್ನು ವಹಿಸಿಕೊಂಡು ನಿಮ್ಮಿಂದ ಕೆಲಸಗಳನ್ನು ಮಾಡಿಸಿತ್ತು. ಹೌದು, ಬೇರೆ ಬೇರೆ ಇದೆಲ್ಲ ನೋಡಿದ್ರೆ ಇಲಾಖೆಗಳಿಗೆ ಹಾಕಿ. ಹೌದು, ಇಲಾಖೆಗಳಲ್ಲಿ. ಅದು ಈಗ ನನಗೆ ಮೊದಲು ಗೊತ್ತಿರಲಿಲ್ಲ. ನಾವೆಲ್ಲ ನೀವು ಏನೋ ಕಾರ್ಟೂನ್ ಬರೀತೀರಿ ಅಂತ ಅಷ್ಟೇ ನೋಡಿದೆ. ಬೆಂಗಳೂರಲ್ಲಿ ಒಮ್ಮೆ ನಿಮ್ಮದು ಅನಿರೀಕ್ಷಿತ ಭೇಟಿಯಾಗಿ ಮತ್ತೆ ನಿಮ್ಮ ಕಾದಂಬರಿಯನ್ನು ಓದಿದೆ. ಆಮೇಲೆ ಕೃಷ್ಣ ಕೊಳಲು ಮತ್ತೆ ಈಗ ಇವತ್ತು ತಾನೇ ಕಾಣ್ತಾ ಇರೋದು. ಹೌದು, ಆಕಸ್ಮಿಕ ಇದು. ಇನ್ನೀಗ ನಾವು ಪರಸ್ಪರ ಅಗಲಿದ ಮೇಲೆ ಎಷ್ಟು ನಿಮ್ಮ ಬಗ್ಗೆ ತಿಳಿಯೋದಕ್ಕೆ ನಾನು ಪ್ರಯತ್ನಿಸ್ತೇನೆ ಗೊತ್ತಿಲ್ಲ. ಅಂತೂ ಏನು ಸಾಲದು ಬಗ್ಗೆ ಬಹಳಷ್ಟು ತಿಳಿದಿದ್ದೇನೆ. ಯಾಕಂದ್ರೆ ನನಗೂ ಕೂಡ ಈ ಜಾನಪದ, ನಾನು ಹೆಮ್ಮೆಗೆ ಪಾಠ ಮಾಡ್ತಾ ಇದ್ದೆ ಆಗ. ಜಾನಪದ, ಹೌದು, ನೀವು ಜಾನಪದ ತರಗತಿಯಲ್ಲಿ ಓದಿ ಡಿಗ್ರಿ ಮಾಡಿ ಪಾಠ ಮಾಡಿದವರಲ್ಲ ಅಲ್ಲ. ಆದರೆ ಬೇರೆ ಪುಸ್ತಕಗಳನ್ನ ಓದ್ಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀನಿ ಅಂತ ಅದು ಒಂಥರ ಅಲ್ಲ. ಜನರ ನಡುವೆ ತಿರುಗಿದ್ದೇನೆ. ಈ ಕಾಸರಗೋಡು ಇದೆ ಅಲ್ಲ, ಸುಮಾರು 10-20 ಭಾಷೆಗಳು, ಅಂದ್ರೆ ವಿವಿಧ ಜನಾಂಗಗಳಿಗೆ. ಕೆಲವೊಮ್ಮೆ ಒಂದು ಜನಾಂಗಕ್ಕೆ ಒಂದು ಭಾಷೆ. ಇಂಥ ವೈವಿಧ್ಯತೆಗಳಿವೆ. ಮತ್ತೆ ಅನೇಕ ವಿದ್ಯಾರ್ಥಿಗಳು ನನ್ನ ಹತ್ರ ಬರ್ತಿದ್ರು. ನಾನು ಅವರನ್ನು ಕರೆದುಕೊಂಡು ಹೋಗಿ ಈ ಹಿಂದುಳಿದ ದಲಿತರು ಮತ್ತಿತರರು, ಆಟಗಾರರು, ಮತ್ತೆ ಬೇರೆ ಬೇರೆ ನರಸಣ್ಣ ಅಂತ ಹೇಳಿ ಜೋಗಿಗಳು, ಇವರ ಹತ್ತಿರಲ್ಲ ಹೋಗಿ ಅವರು ಈಗ ಒಂದು ವಿಷಯ, ಒಂದು ಚಿಕ್ಕ ಕಥೆಯನ್ನು ಹೇಳಿದ್ರೆ ಅದನ್ನು ಯಾವ ಯಾವ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ತಾರೆ. ಅದರ ಎಸೆಂಟ್ ಅಂದ್ರೆ ಅವರ ಉಚ್ಚಾರದ ರೀತಿ, ಅವರ ಆಲೋಚನೆಗಳು, ಇದನ್ನೆಲ್ಲ ನಾನು ಉಳಿದವರಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದೇನೆ. ಅಂದರೆ ಜನರ ನಡುವೆ, ಬೇರೆ ಬೇರೆ ಜನಾಂಗಗಳ ನಡುವೆ ನಡೆದಾಡಿದ್ದೇನೆ, ವ್ಯವಹರಿಸಿದ್ದೇನೆ. ಆದರೆ ಈ ನಗರ ಜಾನಪದ ಅಲ್ಲ, ಜಾನಪದದಲ್ಲಿ ಎಷ್ಟು ವ್ಯತ್ಯಾಸಗಳಿವೆ, ಬೇಕಾದಷ್ಟಿದೆ, ತುಂಬ ಇದೆ. ಆದರೆ ಅದು ನನಗಂತೂ ಒಂದು ಅವಕಾಶ ಆಯಿತು. ಹೌದಲ್ಲ, ನಾನು ಜಾನಪದ ಏನು ಅಂತ ತಿಳ್ಕೊಳ್ಬೇಕು ಅಂತಾನೆ ಇದು BA ಆದಮೇಲೆ MA ಬಂದಾಗ ಕನ್ನಡ ಸಾಹಿತ್ಯದ ಜೊತೆಗೆ ಜಾನಪದ ವಿಷಯವನ್ನು ಆಯ್ಕೆ ಮಾಡಿಕೊಂಡೆ. ಸರ್, ನನಗೆ ಒಂದು ಪ್ರಶ್ನೆ ಇದೆ. ಅದಾದಮೇಲೆ ಜಾನಪದದಲ್ಲಿ PhD ಮಾಡಿದೆ. ಆಮೇಲೆ ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಅನೇಕ ವಿಚಾರಗಳನ್ನು ಹೊಸದಾಗಿ ಸಂಶೋಧನೆ ಮಾಡಿದೆ. ಅನೇಕ ವಿಚಾರಗಳು ಪಾಶ್ಚಾತ್ಯರು ಹೇಳಿದ್ರಲ್ಲ ನಮಗೆ, ಅಲೆನ್ ದಂಡಸು, ಇನ್ನು ಪೀಟರ್ ಕ್ಲಾಸು, ಇವರೆಲ್ಲ ಅವರು ಹೇಳಿರೋದನ್ನು ನಾವು ಹೇಗೆ ಇನ್ನೂ ತಿದ್ದಬಹುದು ಕನ್ನಡದ ಉದಾಹರಣೆಗಳನ್ನ ಇಟ್ಕೊಂಡು ಅಂತ ಹೇಳಿ ಅದನ್ನು ಪ್ರಯತ್ನ ಮಾಡಿದೆ. ಭಾಳ ಸಂತೋಷ ಆಗೋದೇನು ಅಂದರೆ, ಪೀಟರ್ ಕ್ಲಾಸು ನನಗೆ ಮಾಸ್ಟರ್ ಆಗಿದ್ದವರು ಉಡುಪಿನಲ್ಲಿ. ಪೀಟರ್ ಕ್ಲಾಸ್, ಅಲೆನ್ ದಂಡಸು, A.K. ರಾಮಾನುಜನ್ನು, ಅವರೆಲ್ಲ ಇಂಟರ್ನ್ಯಾಷನಲ್ ವರ್ಕ್ಶಾಪ್ಸ್ಗಳಲ್ಲಿ ನಮಗೆ ಪಾಠ ಆ ಪಾಠ ಅವ್ರ ಕಡೆಯಿಂದ ಕೇಳಿದ್ರಿಂದ ನನಗೆ ತಿಳುವಳಿಕೆ ದೊಡ್ಡದಾಯಿತು, ವಿಸ್ತಾರ ಆಯಿತು. ಆ ಕಾರಣಕ್ಕೆ ನಾನು ಅವ್ರನ್ನ ಸದಾ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಆದರೆ ಅವರು ಇಟ್ಕೊಂಡ ಉದಾಹರಣೆಗಳನ್ನ ಇಟ್ಕೊಂಡು ಹೇಳಿದಂಥ ವಿಚಾರಗಳನ್ನು ನಾವು ಹೆಂಗೆ ತಿದ್ದಬಹುದು ಅನ್ನೋದಕ್ಕೆ ಪೀಟರ್ ಕ್ಲಾಸ್ ಅವರಿಗೆ ಒಂದು ಹೇಳಿದೆ. ಅವರು ರೀಡಲ್ಸ್ ಅಂದರೆ ಒಗಟುಗಳ ಬಗ್ಗೆ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಇಂಡಿಯನ್ ಫೋಕ್ಲೋರ್ ಅಂತ ಏನೋ ಒಂದು ಪುಸ್ತಕ, ಅದರ ರೀಡಲ್ಸ್ ಅಂತ ಹೇಳಿ
ಇದು 3 ರೀತಿಯ ಪ್ರತಿಕ್ರಿಯೆಗಳು ಬರ್ತವೆ ಅಂತ. ಒಂದು ರಿಡ್ಲಿಗೆ, ಒಂದು ಒಗಟಿಗೆ 3 ರೀತಿಯ ಪ್ರತಿಕ್ರಿಯೆ ಬರ್ತವೆ. ಅದು ಏನು, ಉತ್ತರ ಗೊತ್ತಿದ್ರೆ ಉತ್ತರ ಸರಿ ಹೇಳ್ತಾನೆ, ಇಲ್ಲ ಅಂದರೆ ತಪ್ಪು ಉತ್ತರ ಹೇಳ್ತಾನೆ, ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತಲೇ ಅವ್ರು ಹೇಳಿದರು. ಆದರೆ ನನಗೆ ನಮ್ಮ ಅರಿವಿನಲ್ಲಿ ಅಯ್ಯೋ ಇದಕ್ಕಿಂತಲೂ ಹೆಚ್ಚು ಪ್ರತಿಕ್ರಿಯೆಗಳಿವೆಯಲ್ಲ ಅಂತ ಹೇಳಿ ನಾನು ಹುಡುಕಿ ಸುಮಾರು 11 ರಿಯಾಕ್ಷನ್ಸ್ಗಳನ್ನು ಗೊತ್ತು ಮಾಡಿ ಪೀಟರ್ ಕ್ಲಾಸ್ ಅವರು ಇನ್ನೊಂದ್ಸರಿ ಉಡುಪಿಗೆ ಬಂದಾಗ ಹೇಳಿದೆ, ಸರ್ ನೀವು ಹಿಂಗಂತ ಹೇಳಿದ್ದೀರಿ, 3 ಹೇಳಿದ್ದೀರಿ, ನನ್ನ ಹತ್ರ ನೋಡಿ 11 ಇವೆ, ಇವು ನೋಡಿ ಇದು 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 ಅಂತ. ಅವರು ಭಾಳ ಸಂತೋಷಪಟ್ಟು, ಗೋವಿಂದರಾಜು ಯು ಆರ್ ಕರೆಕ್ಟ್, ಯು ಆರ್ ಇನ್ ಅ ಗುಡ್ ಟ್ರ್ಯಾಕ್, ಯು ಕಂಟಿನ್ಯೂ ಅಂತ ಹೇಳಿ. ಅದಕ್ಕೆ ತಾನೇ ಪಾಶ್ಚಾತ್ಯ ಸಾಹಿತ್ಯವಾದಗಳಿಗೂ ನಮ್ಮ ದೇಶೀಯ ಇರ್ತವೆ, ಅದು ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ದೇಶೀಯ ಅಂದಾಗ ನಮ್ಮ ದೇಶದಲ್ಲಿರೋರು ಎಲ್ಲ ವಿದ್ವಾಂಸರು ಒಂದೇ ಸಮನಾಗಿ ಅಧ್ಯಯನ ಮಾಡಿರೋದಿಲ್ಲ. ಅವರು ಇಲ್ಲ, ಅವರು ಈಗ ನೀವು ಹೆಂಗೆ ಅನಿವಾರ್ಯವಾಗಿ ಬೇರೆ ಪುಸ್ತಕಗಳನ್ನ ಓದಿದ್ರಿ ಅದೇ ವಿಚಾರಗಳನ್ನ ಪಾಠ ಮಾಡಿದ್ರಿ. ನಮ್ಮಲ್ಲಿ ಎಷ್ಟೋ ಯೂನಿವರ್ಸಿಟಿ ವಿದ್ವಾಂಸರುಗಳು ಅಷ್ಟೇ ಮಾಡಿದ್ದು. ಈಶಪ್ಪ ಅಂಥವ್ರು ಮಾತ್ರ ಸ್ವಲ್ಪ ಹೊಸದನ್ನು ಹುಡುಕುವಂಥ ಕೆಲಸವನ್ನು ಮಾಡಿದರು. ಎಲ್ಲರೂ ಹುಡುಕಕ್ಕೆ ಹೋಗಲಿಲ್ಲ. ನನಗೆ ಅದೇನೋ ತಿಕ್ಲು ಹೋಗದೆ ಹುಡುಕದೆ ಅನೇಕ ಹೊಸ ಕಾನ್ಸೆಪ್ಟ್ಗಳನ್ನು ಮಾಡಿದೆ, ಥಿಯರಿಗಳನ್ನು ಮಾಡಿದೆ. ಆದರೆ ಅಲ್ಲಿ ನಮ್ಮಲ್ಲಿ ದುರಂತ ಏನು ಅಂದರೆ, ಇವನು ಒಬ್ಬ PUC ಅವನು, ನಾವು ಎಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಅದನ್ನು ಏನು ಓದೋದು, ಅದನ್ನು ಯಾಕೆ ವಿಚಾರ ಮಾಡಬೇಕು ಅಂತೇಳಿ ಯಾರು ನೀವು ಮಾಡಿಕೊಟ್ಟಿದ್ದನ್ನು ಯಾರೂ ಮುಟ್ಟಕ್ಕೆ ಹೋಗೋದಿಲ್ಲ. ನನಗೆ ನಷ್ಟ ಆಗಿದ್ದೇನು ಅಂದರೆ, ಈಗ ರಾಮಾನುಜನ್ನಾಗಲಿ ಪೀಟರ್ ಕ್ಲಾಸ್ ಆಗಲಿ ಇರಬೇಕಾಗಿತ್ತು. ನಮ್ಮಲ್ಲಿ ಕಿರಮ್ಮು ಅಂಥವರೆಲ್ಲ ನನ್ನ ಪುಸ್ತಕಗಳನ್ನ, ಲೇಖನಗಳನ್ನ ಓದಿ ಬೆಂತಟ್ಟಿದ್ರು, ಭಾಳ ಖುಷಿಪಟ್ಟರು. ಆ ವಿಚಾರ ಇವರಿಗೆ ಬರೋದಿಲ್ಲ. ಏಕೆ ರಾಮಾನುಜನಿದ್ದರೆ ಅವರು ಕೇಳಿದ್ರು, ನಿಮ್ಮ ಥೀಸಿಸು ಇದಕ್ಕೆ ಇಂಗ್ಲೀಷ್ಗಾದರೆ ಭಾಳ ಒಳ್ಳೆಯದು ಬೇಕು. ನನ್ನ ಥೀಸಿಸನ್ನು ನೋಡಿದ್ರು. ಅದು ಇಂಗ್ಲೀಷಿಗೆ ಬಂದರೆ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ, ಮಾಡಿಸಿ ಅಂತ. ಯಾರು ಮಾಡ್ತಾರೆ? ಹೀಗಾಗಿ ನೀವು ಹೇಳಿ ಸರಿ, ನಮಗೆ ಒಂದು ಅವಕಾಶ ಸಿಕ್ತು. ಆ ಕ್ಷೇತ್ರದಲ್ಲಿ ನಾನು ಮಾಡುವಷ್ಟು ಕೆಲಸವನ್ನು ಸ್ವಲ್ಪ ಜಾಸ್ತಿನೂ ಮಾಡಿದ್ದೀನಿ. ಆದರೆ ಮಾಡಿದ್ದು ಕೆಲಸ ಉಳಿದಿದೆ ಗಟ್ಟಿಯಾಗಿ. ಆದರೆ ಅದಕ್ಕೆ ಸಿಗಬೇಕಾದಂಥ ಒಂದು ಪ್ರಚಾರ ಆಗಲಿ, ಗೌರವ ಆಗಲಿ ಹೆಚ್ಚು ಸಿಗಲಿಲ್ವಲ್ಲ ಅನ್ನೋದೇ ಇದು. ಅದಕ್ಕೋಸ್ಕರ ಆಮೇಲೇನು ಇನ್ನೂ ನನ್ನಲ್ಲಿರೋ ಶಕ್ತಿ ಇನ್ನೂ ಇದೆಯಪ್ಪ ಅಂತ ತೋರ್ಸೋಕ್ಕೋಸ್ಕರವಾಗೇ ಈ ಕೃಷ್ಣಯ್ಯನ ಕೊಡೋದು, ಕಥಾ ಸಂಕಲನಗಳು, ಕವಿತಾ ಸಂಕಲನ, ಆಮೇಲೆ ನಾಟಕಗಳು ಇವೆಲ್ಲ ಮಾಡಿದೆ. ನಿಮ್ಮಂಥವ್ರು ಓದಿ ಖುಷಿ ಪಡ್ತಾ ಇದ್ದೀವಿ. ಮೊದಲು ನೀವು ವ್ಯಂಗ್ಯಚಿತ್ರ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ, ಆಸಕ್ತಿ ಹೇಗೆ ಬಂತು ಅದನ್ನು ಹೇಳಿ. ಅದು ವ್ಯಂಗ್ಯಚಿತ್ರಗಳ ಕುರಿತಾದ ನನ್ನ ಆಸಕ್ತಿ ಒಂದು ಅರ್ಥದಲ್ಲಿ ಕೊನೆಯ ಆಯ್ಕೆ. ನಾನೊಬ್ಬ ಉಪನ್ಯಾಸಕ, ಆಮೇಲೆ ಕನ್ನಡ ವಿಭಾಗದ ಅಲ್ಲಿ ದುಡಿದಂಥವನು. ಸಾಹಿತ್ಯ ಯಾಕೆ ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡಬೇಕಿದ್ರೆ ಲಿಟ್ರೇಚರ್ ಅಥವಾ ಸಾಹಿತ್ಯ, ಬರಹಗಾರರ ನೋವು ನಲಿವು ನಮಗೆ ಗೊತ್ತಿದ್ರೆ, ಒಂದು ಕೃತಿಯನ್ನು ಓದಿದರೆ ಅವನು ಹೇಗೆ ಚಿಂತಿಸಿದ್ದಾನೆ, ಯಾಕೆ ಬರೆದಿದ್ದಾನೆ, ಈ ಕೃತಿಗಳ ರಾಶಿಯಲ್ಲಿ ಇದಕ್ಕೇನು ಬೆಲೆ ಮುಂತಾದನ್ನು ಚಿಂತಿಸಬೇಕು. ಹಾಗೆ ನನ್ನ ಕ್ಷೇತ್ರ ವಾಸ್ತವವಾಗಿ ಉಪನ್ಯಾಸಕನಾಗಿದ್ದಂಥದ್ದು. ಅದರ ನಡುವೆ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ವಿಷಯಗಳಲ್ಲಿ ಅವರನ್ನು ಪರಿಣತರಾಗಿ ಮಾಡೋದಕ್ಕೆ, ಅವರಲ್ಲಿರುವಂಥ ಏನಾದರೂ ಪ್ರತಿಭೆಯನ್ನು ಕಂಡುಕೊಂಡು ಅದಕ್ಕೆ ಪ್ರೋತ್ಸಾಹ ಮತ್ತು ಭವಿಷ್ಯದಲ್ಲಿ ಅದರ ಸಾಧ್ಯತೆಗಳ ಬಗ್ಗೆ ಏನಾದರೂ ಹೇಳಬೇಕಲ್ಲ. ಹಾಗಾಗಿ ಈ ಸಮಾಜದ ವಿವಿಧ ಮುಖಗಳನ್ನು ಕುರಿತು ನಾನು ಅಧ್ಯಯನ ಮಾಡುತ್ತಾ ನನ್ನ ಆಸಕ್ತಿಯ ಕ್ಷೇತ್ರವನ್ನು ಸ್ವಲ್ಪ ವಿಸ್ತರಿಸಿಕೊಂಡು ಬಿಡುವಿನ ವೇಳೆಯಲ್ಲಿ ಬೇರೆ ಬೇರೆ ಅಭ್ಯಾಸ ಮಾಡ್ತಾ ಹೋದಾಗ ಕಾರ್ಟೂನ್ ನನ್ನ ಕೊನೆಯ ಆಯ್ಕೆ ಆಗಿತ್ತು. ನಾನೊಬ್ಬ ಚಿತ್ರಗಾರ ಅಲ್ಲ, ಆದರೆ ಕಾರ್ಟೂನಿಸ್ಟ್ಗಳನ್ನು ನಾನು ಬಹಳ ಆಸಕ್ತಿಯಿಂದ ಅಧ್ಯಯನ ಮಾಡಿದೆ. ಮತ್ತು ನಾನು 4 ಹಾಸ್ಯಲೇಖನಗಳ ಸಂಕಲನವನ್ನು ಮಾಡಿದ್ದೀನಿ. ಹಾಸ್ಯಲೇಖನಗಳು. ಹಾಗೆ ಆಕಾಶವಾಣಿಯಲ್ಲಿ ನನಗೆ ತುಂಬ ಅವಕಾಶಗಳು ಸಿಕ್ಕಿದ್ದು. ಒಂದು ತಿಂಗಳಿಗೊಮ್ಮೆ ಹಾಸ್ಯ ಲೇಖನ, ಲೈಟರ್ ವೇನ್ ಅಂತ ಹೇಳ್ತಾರೆ, ಅದಕ್ಕಾಗಿ ನನ್ನನ್ನು ಕರೆದಾಗ ನಾನು ಅಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೆ. ಹೀಗೆ ಹಾಸ್ಯ ಎನ್ನುವಂಥದ್ದು, ಅದರ ಕಾರ್ಟೂನ್ ಎನ್ನುವಂಥದ್ದು ಅದರ ಒಂದು ಸೂಕ್ಷ್ಮ ರೂಪ. ಅದರ ಸ್ಥೂಲ ರೂಪವಾಗಿ ಹಾಸ್ಯ ಲೇಖನಗಳು, ನಗೆ ಹನಿಗಳು ಮುಂತಾಗಿ
ಹಾಸ್ಯ ಈಗ ಅದಾಯಿತು, ಅದಕ್ಕೆ ಬಂದ್ರಿ. ಇಲ್ಲ, ಹಾಗಾಗಿ ನನಗೆ ಅದರೇ ಒಂದು ಇದಾಗಿ ಸೂಕ್ಷ್ಮ ಇದನ್ನ ರೂಪವಾಗಿ ನಾನು ಕಾರ್ಟೂನ್ಗಳನ್ನು ಆಯ್ಕೆ ಈ ಮಾಡಿದೆ. ಚಿತ್ರನ ಹೀಗೆ ಬರಿಬಹುದು ಅಂತ ಹೇಳಿ ನೀವು ಯಾರ ಹತ್ರ ಕಲ್ತ್ರಿ? ಅದು ನಾವೊಂದು ಸಂಘಟನೆ ಮಾಡಿದ್ದೇವೆ, ಹಾಂ. ಕಾರ್ಟೂನಿಸ್ಟರ ಸಂಘಟನೆ ಅಂತ ಹೇಳಿ ಕಾಸರಗೋಡಿನಲ್ಲಿ 1996 ಹೀಗೇನೋ. ನನ್ನ ಕೆಲವು ವಿದ್ಯಾರ್ಥಿಗಳಲ್ಲಿ ಚಿತ್ರಕಲೆಯ ಬಗ್ಗೆ ಒಲವು ಇತ್ತು. ಆದರೆ ಒಂದು ಅರ್ಥದಲ್ಲಿ ನಾವು ಭಾಗ್ಯಶಾಲಿಗಳು, ಯಾಕಂದ್ರೆ ಸರಿಯಾಗಿ ಚಿತ್ರಕಲೆಯನ್ನು ಕಲಿಯದೇ ಇದ್ರೆ ಆಗ ಸ್ವಲ್ಪ ಅಡ್ಡದಿಡ್ಡಿ ಬರೆದ್ರು ಕೂಡ ಅದು ಕಾರ್ಟೂನ್ ಆಗಿ ಬಿಡುತ್ತೆ. ಹಾಗಾಗಿ ಬಹಳ ಬೇಗ ಇದು ಪ್ರಚಾರಕ್ಕೆ ತರುವುದಕ್ಕೆ ನನಗೆ ಸಾಧ್ಯ ಆಯಿತು. ಮೊದಲು ನಾನು ಕಾರ್ಟೂನ್ಗಳನ್ನು ನಾನು ತುಷಾರ, ಸುಧಾ, ಮಯೂರ ಮುಂತಾದ ಕೃತಿಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡಿ ಅವುಗಳ ಬೆನ್ನ ಹಿಂದೆ ಹೋದೆ. ಮತ್ತೆ ಸ್ವಲ್ಪ ಮಟ್ಟಿಗೆ ನಾನು ಅಭ್ಯಾಸ ಮಾಡಿದೆ. ಆದರೆ ಅಭ್ಯಾಸ ಮಾಡೋದಕ್ಕಿಂತಲೂ ಅದನ್ನು ನೋಡಿ ಆನಂದ ಪಡೋದಕ್ಕಿಂತ ಹೆಚ್ಚಿನದು ನಮ್ಮ ನೆರೆಯಲ್ಲಿ ಚಿಕ್ಕವರು ಈ ವಿಷಯದಲ್ಲಿ ಆಸಕ್ತಿ ವಹಿಸಿ ಭವಿಷ್ಯದಲ್ಲಿ ಕಾರ್ಟೂನಿಸ್ಟ್ಗಳು ಆದರೆ ನೋಡೋದಕ್ಕೆ ಚಂದ. ನನಗೆ ಯಾವಾಗಲೂ ಇನ್ನೊಬ್ಬರು ಬರೆದ ಚಿತ್ರ ಅಂತ ಹೇಳಿದ್ರೆ ಆಸಕ್ತಿ ಹೆಚ್ಚು. ನಾನೇ ಯಾರನ್ನಾದರೂ ಖುಷಿಪಡಿಸುವುದು ಎನ್ನುವಂಥದ್ರಲ್ಲಿ ನಾನು ಸ್ವಲ್ಪ ಹಿಂದೆ. ಯಾಕಂದರೆ ನಾವು ಹೆಚ್ಚು ಓದಿದಷ್ಟು ಮತ್ತು ಸವಿದಷ್ಟು ನಮಗೆ ಆನಂದ ಹೆಚ್ಚು ಪುರುಸತ ಅದಕ್ಕೆ ಇರ್ತದೆ. ಬರೆಯುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ತದಲ್ಲ. ಈ ರೀತಿಯಲ್ಲಿ ಕಾರ್ಟೂನ್ ನನ್ನನ್ನು ಸೆಳೆಯಿತು. ಆಯಿತು. ಬರೆದು ಯಾವ್ಯಾವ ಪತ್ರಿಕೆಗೆ ಕಳಿಸಿದ್ರಿ? ಪತ್ರಿಕೆ ಒಂದೆರಡು ಪತ್ರಿಕೆಗಳಿಗೆ ನಾನು ಕಳಿಸಿದ್ದೇನೆ. ನಾನು ಲೇಖನಗಳನ್ನು ಪತ್ರಿಕೆಗಳಿಗೆ ಕಳಿಸೋದಿಲ್ಲ, ಪುಸ್ತಕಗಳಾಗಿ ಪ್ರಕಟಿಸೋದು. ಆದರೆ ನಿಮ್ಮ ಹತ್ರ ವ್ಯಂಗ್ಯ ಚಿತ್ರಗಳು ಸಾಕಷ್ಟು ಬರೆದಿರೋದು ಇದೆ. ಅದು ಹೇಗಂದ್ರೆ ನಾನು ಫೇಸ್ಬುಕ್ಕಿನಲ್ಲಿ ಬರಿತಾ ಇದ್ದೆ, ಹಾಕ್ತಾ ಇದ್ದೆ. ಇನ್ನೊಬ್ಬರು ಬೆಳಿಬೇಕು ಎನ್ನುವಂಥದ್ದೇ ನನ್ನ ಆಸಕ್ತಿಯ ವಿಷಯ. ಅಮ್ಮ, ನಿಮ್ಮ ಹೆಸರು ಶಕುಂತಲಾ ಅಂತ ಹೇಳಿದರು. ನಿಮ್ಮದು ತವರು ಯಾವುದು? ಉಡುಪಿಯವರು. ಇವರಿಗೇನೋ ಹಳೆಯ ಸಂಬಂಧನೋ ಹೊಸ ಸಂಬಂಧ. ಇವರು ಈ ಚಿತ್ರಗಳನ್ನು ಬರೆಯೋದನ್ನು ನೀವು ನೋಡಿದಾಗ ನಿಮಗೆ ಏನು ಅನಿಸೋದು? ಎಲ್ಲದರಲ್ಲೂ ಇದ್ದಾರೆ, ಸಾಹಿತ್ಯದಲ್ಲೂ ಅದರಲ್ಲೂ ಇದರಲ್ಲೂ. ನಮ್ಮ ಪೈಕಿ ಯಾರೂ ಇಲ್ಲ. ಒಳ್ಳೆಯದಾಗಿ ಮತ್ತೆ ಯಾವತ್ತಾದರೂ ಬಂದಾಗ. ಅಮ್ಮ, ನಿಮಗೂ ನಮಸ್ಕಾರ. ವಂದನೆಗಳು, ಧನ್ಯವಾದಗಳು.